60,000 ಕೋಟಿ ರೂಪಾಯಿಗಳ ಯೋಜನೆ ಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಒಂದು ವರ್ಷಕ್ಕೆ 60,000 ಕೋಟಿ ಖರ್ಚು ಮಾಡ್ತಿದೆ. 5 kg ಅಕ್ಕಿ ಫ್ರೀ, 5 kg ಅಕೌಂಟಿಗೆ ದುಡ್ಡು. 90% ಎಲ್ಲ ತಗೋತಾ ಇದ್ದೀರಾ ಇಲ್ಲೋ? ಎಲ್ಲ ತಗೋತಾ ಇದ್ದೀರಾ ರೇಷನ್ನು? ಯಾರು ಹೇಳ್ತಾನೆ ಇಲ್ಲ. ಎಲ್ಲ 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ. ಎಷ್ಟು ಜನ ಇಲ್ಲಿ ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ? ಕೈ ಎತ್ತಿ. ಕರೆಂಟ್ ಬಿಲ್ ಕಟ್ತಾ ಇರೋರು, ಕಟ್ಟೋರು ಅಂದ್ರೆ ಅವರೆಲ್ಲ ಸಾಹುಕಾರರು ಅಂತ ಅರ್ಥ. ಏನಮ್ಮ 2,000 ರೂಪಾಯಿ ಬರ್ತೈತಾ? 200 ಯೂನಿಟ್ ಜಾಸ್ತಿ ಬರ್ತಾಯ್ತಾ ಕರೆಂಟು? ಬಾಡಿಗೆ ಕೊಟ್ಟಿದ್ದೀರಾ ಮನೆ? ಯಾರು ಸಾಹುಕಾರರವ್ರೆ ಅವ್ರು ಕಟ್ಟಲ್ಲ ಅಂತ ಅರ್ಥ. ಯಾರು ನಿಜವಾಗ್ಲೂ 200 ಯೂನಿಟ್ ಒಳಗಡೆ ಕರೆಂಟ್ ಬಿಲ್ ಬರ್ತದೆ ಅವ್ರದ್ದೇನಾದ್ರೂ ಇದ್ರೆ ಚೆಕ್ ಮಾಡಿಸ್ಬೇಕು ನೀವು. ನಮ್ಮ ಲೀಡರ್ಸ್ ಇದ್ರೆ ತಗೊಂಡು ಹೋದ್ರೆ ಅವ್ರು ಚೆಕ್ ಮಾಡಿ ಕೊಡ್ತಾರೆ. ಅವರು 200 ಯೂನಿಟ್ ವರೆಗಿನ ಹೆಬ್ಬಾಳ ಕ್ಷೇತ್ರದಲ್ಲಿ 94% ಜನ ಬಿಲ್ ಕಟ್ತಾ ಇಲ್ಲ. ಅಂದರೆ 100 ಜನ ಮನೆ ಇದ್ರೆ 94 ಜನ ಬಿಲ್ ಕಟ್ತಾ ಇಲ್ಲ ಅದರಲ್ಲಿ. ಯಾಕಂದ್ರೆ 200 ಯೂನಿಟ್ ವರೆಗಿನ ಕರೆಂಟ್ ಫ್ರೀ. ಬಸ್ಸಲ್ಲಿ ಹೆಣ್ಮಕ್ಳು ಎಲ್ಲ ಓಡಾಡ್ತಾ ಇದ್ದೀರಲ್ಲ, ಯಾರ್ಯಾರು ಓಡಾಡ್ತಾ ಇದ್ದೀರಾ? ಫ್ರೀಯಾಗಿ ಕೈ ಹತ್ರ ಯಾರ್ಯಾರು ಓಡಾಡ್ತಾ ಇಲ್ಲ ಅವರೆಲ್ಲ ಕಾರ್ ಐತೆ ಅಂತ ತಾನೇ ನಾನು ಹೇಳ್ತಾ ಇರೋದು. ಯಾಕಜ್ಜಿ ಏನೋ ಹಿಂಗೆ ಕೈ ಆಡಿಸ್ತಾ ಇದೆಯಾ? ಅಜ್ಜಿ ಹೋಯ್ತಾ ಇಲ್ಲ ಬಸ್ಸಲ್ಲೇ, ಕಾರಲ್ಲಿ ಹೋಗ್ತಾ ಇದೆಯಾ? ಅಥವಾ ಟಿಕೆಟ್ ಕಟ್ಕೊಂಡು ಓಡ್ತಾ ಇದ್ದೀರಾ? ಟಿಕೆಟ್ ಇಲ್ಲ. ಟಿಕೆಟ್ ತಗೊಂಡು ಯಾರಾದರೂ ಹೆಣ್ಮಕ್ಳು ಓಡಾಡ್ತಾ ಇರೋದಂದ್ರೆ ಅವ್ರು ಸುಳ್ಳು ಹೇಳ್ತಾವ್ರೆ ಅಂತ ಅರ್ಥ. ಚರ್ಚ್ ಮುಂದೆ ಹೇಳ್ತಾ ಇದ್ದೀನಿ. ಟಿಕೆಟ್ ತಗೊಂಡು ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ಓಡಾಡ್ತಾವ್ರೆ ಅಂದರೆ ಫಾದರ್, ಚರ್ಚ್ ಮುಂದೆ ಅವರು ಸುಳ್ಳು ಹೇಳ್ತಾವ್ರೆ ಅಂತ ಅರ್ಥ. ಎಲ್ಲ ಹೆಣ್ಮಕ್ಳು 100ಕ್ಕೆ 100. ನನ್ನ ವೈಫ್ ಏನಾದರೂ ಬಸ್ಸಲ್ಲಿ ಹೋದರೆ ಅವಳು ಟಿಕೆಟ್ ತಗೊಳಂಗಿಲ್ಲ. ವಾಜಿದವ್ರ ಪತ್ನಿ ಆಯಮ್ಮನ ಹೋಗ್ತಾರೆ ಅಂದರೆ ಅವರು ತಗೊಳಂಗಿಲ್ಲ. ನಮ್ಮ ಬಾಲಾಜಿ ಅವ್ರ ವೈಫ್ ಏನಾದರೂ ಬಸ್ಸಲ್ಲಿ ಹೋಗ್ತಾರೆ ಅಂದರೆ ಅವರು ಟಿಕೆಟ್ ತಗೊಳಂಗಿಲ್ಲ. ಏನು ಬಾಲಾಜಿ ಕರೆಕ್ಟ್ ತಾನೆ? ಯಾರು 100ಕ್ಕೆ 100 ಕರ್ನಾಟಕದ ರಾಜ್ಯದಲ್ಲಿರೋಂಥ ಯಾವ ಹೆಣ್ಮಕ್ಳು ಟಿಕೆಟ್ ತಗೊಂಡು ಓಡಾಡ್ತಾ ಇಲ್ಲ. ಎಲ್ಲ ಫ್ರೀ. ವರ್ಷಕ್ಕೆ 10,000 ಕೋಟಿ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ. ನಾನು ಯಾಕೆ ಹೇಳಿದೆ ಅಂದರೆ ಸುಮ್ಮನೆ ಮಾತಲ್ಲಿ ಹೇಳೋದಲ್ಲ, ಕೃತಿಯಲ್ಲಿ ಮಾಡಿ ತೋರಿಸ್ಬೇಕು. ಅದಕ್ಕೆ ಮುಂಚೆ BJP ಅವ್ರು JDS ಅವ್ರು ಹೇಳ್ತಾ ಇದ್ರು ಎಲ್ಲ ಸುಳ್ಳು ಹೇಳ್ತಾರೆ ಕಾಂಗ್ರೆಸ್ ಅವರು ಅಂತ. ನಾವೇನು 5 ಯೋಜನೆಗಳು ಕೊಟ್ಟಿದ್ರಿ, 5 ಯೋಜನೆಗಳನ್ನು ಬಡವರಿಗೋಸ್ಕರ ಕೊಟ್ಟಿದ್ದಂಥದ್ದು. 5 kg ಅಕ್ಕಿ ಫ್ರೀ, 5 kg ದುಡ್ಡು, 200 ಯೂನಿಟ್ವರೆಗಿನ ಕರೆಂಟ್ ಫ್ರೀ, ಬಸ್ ಫ್ರೀ ಹೆಣ್ಮಕ್ಳಿಗೆ, 2,2 ಸಾವಿರ ಯಾರಿಗೆ ಕರೆಂಟ್ ಡಾಕ್ಯುಮೆಂಟ್ಸ್ ಇರ್ತದೆ ಆ ಪ್ರತಿ ಮನೆ ಯಜಮಾನಿಗೆ ಫ್ರೀ ದುಡ್ಡು. ಏನು ಡೈರೆಕ್ಟಾಗಿ ಕರೆಂಟ್ ಇರ್ತಾನೆ? ಗಂಡಸರಿಗೇನು ಮಾಡಿಲ್ಲ. ಗಂಡಸರಿಗೆ ಎಣ್ಣೆ ಫ್ರೀ ಕೊಡ್ಬೇಕಷ್ಟೇ, ಅದನ್ನ ಮಾಡಲ್ಲ. ಹೆಣ್ಮಕ್ಳು ಅಂದರೆ ಮನೆ ಮಹಾಲಕ್ಷ್ಮಿಗಳು ಅಂತ ಅರ್ಥ. ಅದು ಎಫೆಕ್ಟ್ ಯಾರಿಗೆ? ಗಂಡಸರಿಗೂ ಆಯ್ತದೆ. ಕರೆಕ್ಟ್ ಏನಮ್ಮ? ವರ್ಷಕ್ಕೆ ತಿಂಗಳಿಗೆ ಒಂದು 6-7 ಸಾವಿರ ದುಡ್ಡು ಉಳಿತಾಯ ಆಗ್ತದೆ ಅಂದರೆ ಮನೆ ಯಜಮಾನನಿಗೆ ಅದು ಸಹಾಯ ಆಗೋದು. ಒಳ್ಳೆ ಜನ ಬಂದಿದ್ರು ಸಿದ್ದರಾಮಯ್ಯ ಸಾಹೇಬ್ರ ಹತ್ರ, ಎಲ್ಲ ಫ್ರೀ ಮಾಡಿದ್ರಿ, ಇದೇನೋ ಸ್ವಲ್ಪ ಫ್ರೀ ಮಾಡಿ ಅಂತ. ಹಂಗೆಲ್ಲ ಮಾಡೋಕ್ಕಾಗಲ್ಲ ನಡಿಯಪ್ಪ ಅಂತ ಹೇಳಿ ಕಳಿಸಿದ್ರು. ತಮಾಷೆಗೆ ಹೇಳಿದ್ದು. ಆದ್ದರಿಂದ ಇವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ಅಂತ ನನ್ನ ಅನಿಸಿಕೆ. ಹೆಬ್ಬಾಳ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಒಂದೊಂದು ಜಾಗದಲ್ಲೂ ಇವತ್ತು UGD ಆಗಲಿ, ಕುಡಿಯೋ ನೀರಾಗಲಿ, ರಸ್ತೆಗಳಾಗಲಿ ಎಲ್ಲವೂ ಆಗ್ತಾ ಇರೋದು ಕಾಂಗ್ರೆಸ್ ಸರ್ಕಾರದಿಂದ. ಈ ಮುಂಚೆ ಏನು ಮಾಡಿದ್ರೆ ಗೊತ್ತಿಲ್ಲ. ಈ ಸೀಸನಲ್ ಪೊಲಿಟಿಕ್ಸ್ ಬರ್ತಾರೆ ಅಂದರೆ ಈ ಚಳಿ ಬಂದಾಗ ಸ್ವೆಟ್ರ್ ಹಾಕೊಳ್ಳೋದು, ಬೇಸಿಗೆ ಕಾಲ ಆದಾಗ ಚಡ್ಡಿ ಹಾಕೊಂಡು ಓಡಾಡೋದು, ಆ ಥರ ಪೊಲಿಟಿಕ್ಸಲ್ಲಿದ್ದಾರೆ. ಸೀಸನಲ್ ಪೊಲಿಟಿಕ್ಸ್ ಅಂತಾರೆ ಅವ್ರನ್ನ. ಬರೀ ಎಲೆಕ್ಷನ್ ಬಂದಾಗ ಮಾತ್ರ ನಿಮ್ಮ ಕಷ್ಟ ಕೇಳಕ್ಕೆ ಬರೋದು, ಎಲೆಕ್ಷನ್ ಬಂದಾಗ ಮಾತ್ರ ದುಡ್ಡು ಕೊಟ್ಬಿಡೋದು, ಓಟ್ ಹಾಕ್ಸ್ಕೊಂಡ್ಬಿಡೋದು ಅಂತ ಇದ್ದಾರೆ. ಅದೆಲ್ಲ ಮುಗಿದು ಹೋಗೋದೇ. ನಿಮಗೂ ನನ್ನ ಅಕ್ಕ ತಂಗಿರ ಅಣ್ಣ ತಮ್ಮಂದರು ನಿಮಗೂ ಗೊತ್ತಾಗೈತೆ ಇವತ್ತಿನ ದಿನ ಯಾರು ನಿಮ್ಮ ಜೊತೆ ಇರೋದು, ಯಾರು ನಿಮ್ಮ ಸೇವೆ ಮಾಡೋದು, ಅವರಿಗೆ ನೀವು ಸಪೋರ್ಟ್ ಮಾಡಿ. ನಾನೇನಾದರೂ ಕಷ್ಟಪಟ್ಟು ನಿಮಗೆ ಸಹಾಯ ಮಾಡಿದರೆ, ನಿಮ್ಗೆ ರಸ್ತೆ ಆಗಿದ್ರೆ, ನಿಮ್ಮ ಚರಂಡಿ ಆಗಿದ್ರೆ, ನಿಮ್ಗೆ ಉಚಿತವಾಗಿ ಅಕ್ಕಿ ಫ್ರೀ ಮತ್ತು ಕರೆಂಟ್ ಫ್ರೀ ಬಂದಿದ್ರೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಸಹಾಯ ಮಾಡಿ. ಇಲ್ಲ ಈ ಮುಂಚೆ ಯಾರಾದರೂ ಸುಳ್ಳು ಹೇಳಿದರೆ ನಿಮ್ಮ ಆತ್ಮಸಾಕ್ಷಿ ಏನು ಹೇಳ್ತದೆ ಅವರಿಗೆ ನೀವು ಸಹಾಯ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ರಾಜಕಾರಣ ಮಾಡೋಂಥ ವೇದಿಕೆ ಅಲ್ಲ ಇದು. ಜನಗಳಿಗೆ ಸಹಾಯ ಮಾಡಲಿಕ್ಕೆ ಬಂದಿರೋಂಥ ಈ ಒಂದು ಪವಿತ್ರವಾದ ಕ್ರಿಸ್ಮಸ್ ದಿವಸ
25ನೇ ತಾರೀಕು ಕ್ರಿಸ್ಮಸ್ಸು ಮುಂಚೆನೇ ಕೊಡ್ತಾ ಇದ್ದೀವಿ ಫಾದರ್, ಅದನ್ನ ಉಪಯೋಗ ಆಗಲಿ ಅಂತ. ಮತ್ತು ಬುಧವಾರದ ದಿವಸ ಸುಮಾರು 15,000 LED ಲೈಟ್ಗಳನ್ನು ಹಾಕ್ಸ್ತಾ ಇದ್ವಿ. ಬುಧವಾರದಿಂದ 15,000 LED ಲೈಟ್ಸ್ ಇಡೀ ಹೆಬ್ಬಾಳ ಕ್ಷೇತ್ರ. 11 ಜಾಗದಲ್ಲಿ ಪೂಜೆಗಳನ್ನ ಇಟ್ಟಿದ್ದೀವಿ. ಈ ಥರ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಸಹಾಯ ಮಾಡಿದ್ದೇ ನೀವು. ನನ್ನ MLA ಮಾಡಿಲ್ಲ ಅಂದಿದ್ರೆ ಯಾವ ಲೈಟು ಇಲ್ಲ, ಯಾವ ರಸ್ತೆನೂ ಇಲ್ಲ, ಏನೂ ಇಲ್ಲ. ನಾನು ಅಲ್ಲೆಲ್ಲ ಬೈಕ್ ತಗೊಂಡು ಸುಮ್ಮನೆ ಇರಬೇಕಾಗಿತ್ತು. ನೀವು ಕೊಟ್ಟ ಆಶೀರ್ವಾದದಿಂದನೇ ನಾನು MLA ಆಗಿದ್ದು, ನೀವು ಮಾಡಿದ ಆಶೀರ್ವಾದದಿಂದನೇ ನಾನು ಇವತ್ತು ಮಂತ್ರಿ ಆಗಿರುವಂಥ. AICC ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಸಾಹೇಬರು ನಮಗೆ ಸಹಾಯ ಮಾಡಿನೇ ನಾನಿವತ್ತು ಮಂತ್ರಿಯಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ತಿಳಿಸಿ, ಮತ್ತೊಮ್ಮೆ ಈ ವೇದಿಕೆ ಮುಂಭಾಗದಲ್ಲಿ ಆಸೆಯಿಂದಾಗಿರುವಂಥ ಈ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಬಂಧುಗಳಿಗೆ ಆ ಯೇಸು ಕ್ರಿಸ್ತನ ಆಶೀರ್ವಾದ ಇರಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಗೆಲ್ರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.